ಮಚ್ಚೇಟು ತಿಂದು ಕೊತ್ವಾಲ ಮಣ್ಣಾದ. ಗುಂಡೇಟಿನ ದಾಳಿಗೆ ಸಿಕ್ಕಿ ಸತ್ತ ಜೈರಾಜ್. ಆಯಿಲ್ ಕುಮಾರ್ನದಾಯ್ತು ಬರ್ಬರ ಕೊಲೆ. ಪೊಲೀಸ್ ಎನ್ಕೌಂಟರ್ಗೆ ಬಲಿಯಾದ ಡೆಡ್ಲಿ ಸೋಮ. ಪಾತಕ ಲೋಕದಲ್ಲಿ ಮೆರೆದವರೆಲ್ಲ ಆಗಿದ್ದು ರಕ್ತ ಸಿಕ್ತ ಅಂತ್ಯವೇ. ಬದುಕಿದವರೇನೋ ದವಲತ್ತು ತೋರಿಸಬಹುದು, ಆದರೆ ನೆಮ್ಮದಿಯ ನಿದ್ದೆ ಇಲ್ಲ. ಎಲ್ಲಿಂದ ಗುಂಡು ಹಾರಿ ಬರುತ್ತೋ ಎಂಬ ಚಿಂತೆಗೆ ಕೊನೆಯಿಲ್ಲ. ರೌಡಿಸಂ ಪ್ರಭಾವಕ್ಕೆ ಒಳಗಾಗಬೇಡಿ, ಎಚ್ಚರ ಎಚ್ಚರ. ಗೊತ್ತಲ್ಲ ಕೆಟ್ಟವ್ರು ಇವರು, ಸುಮ್ಮನೆ ಇಲ್ಲೇ ಇರೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ರಾಮಾಯಣ ಅಂತ. ನೀನು ಬೇಕಾದ್ರೂ ಹೋಗು, ನಾನು ಅಂಗಡಿಲಿ ಕೂತ್ಕೋತೀನಿ ಅಂದ್ಬಿಡ್ತಾನೋ. ಬೈತುಲ್ ಮಾಲ್ ಮೇಮ್ ಇಲ್ಲ ರೀ ಅದಾರಾವ್ ಅಂದ್ಬಿಡ್ತಾರೆ. ಚಿಂದಿ ಚಿತ್ರಾನ್ನ ಎಬ್ರಿಸ್ಬಿಡ್ತಾರೆ ಅಲ್ಲೇ ರೋಡಲ್ಲೇ. ಆವಾಗ ಬಿಡಿ ಸಾಕು, ಬಾಸ್ ಹೇಳಿದ್ದಾರೆ ಗೊತ್ತಲ್ಲ, ಕರಾಪ್ 7 ಆಯ್ತಾ, ಆಯ್ತು, ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆಗ್ಬಿಟ್ಟಿರ್ತದೆ, ತಲೆ ಕೆಟ್ಟೋಗ್ಬಿಟ್ಟಿರ್ತದೆ ಅವ್ನಿಗೆ, ಒಂದು ಏನು ಹಿಂಗಾಗೋಯ್ತಲ್ಲ ಅಂತ. ಅದನ್ನು ಆಗ ಅಷ್ಟೊತ್ತಿಗಾಗ್ಲೇ ಆ ಕೇಸ್ನ ಪ್ರಮಿಳಾ ನೇಸರ್ಗಿ ಅವರು ಹೈಕೋರ್ಟ್ಗೆ ಹಾಕ್ಕೊಂಡಿರ್ತಾರೆ, ಕ್ವಾಶ್ಗೆ. ಹೌದಾ? ಸೆಂಟೆನ್ಸ್ ಕ್ವಾಶ್ಗೆ ಅವನ ಪರವಾಗಿ. ಅವ್ರ ಮನೆಯಲ್ಲಿ ಅವರೆಲ್ಲ ಗೊತ್ತಲ್ಲ ನೀನು, ಜಮ್ಮು ಕಾಶ್ಮೀರ್ ಫ್ಯಾಮಿಲಿ ಅವರು ಆ್ಯಕ್ಚುಲಿ ಮುಸ್ಲಿಮ್ಸ್. ಯಾರು ಸರ್? ತನ್ವೀರ್ ಕಡೆ ಅವ್ರ ಕಡೆಯವರು, ಅಲ್ಲಿಯವರವರು. ಅವನೊಂಥರ ಇಲ್ಲಿ ಮುಸ್ಲಿಮ್ಗಿಂತ ಡಿಫ್ರೆಂಟು. ಅವ್ರ ತಂದೆ, ಅವ್ರ ಅಣ್ಣಂದಿರು. ಉತ್ತಮ ಭಾಷಣಕಾರನಾಗಬೇಕೆ? ಸಾರ್ವಜನಿಕ ವೇದಿಕೆಗಳಲ್ಲಿ ನಿರರ್ಗಳವಾಗಿ ಮಾತನಾಡಬೇಕೆ? ಇಲ್ಲಿದೆ ಕಲಿಯುವ ಸುವರ್ಣಾವಕಾಶ. ಪಬ್ಲಿಕ್ ಸ್ಪೀಚ್ ಅಂಡ್ ಮೀಡಿಯಾ ಮ್ಯಾನೇಜ್ಮೆಂಟ್ ವರ್ಕ್ಶಾಪ್, 1 ದಿನದ ಕಾರ್ಯಾಗಾರ, ಮಾರ್ಚ್ 8 ಭಾನುವಾರ. ಆಸಕ್ತರು ರಿಜಿಸ್ಟರ್ ಮಾಡಿಕೊಳ್ಳಿ. ಯಾವಾಗ ಅವನನ್ನು ಜೈಲಿಗೆ ಹೋಗ್ತಾನೋ, ಜೈಲಿಗೆ ಹೋಗ್ಬಿಟ್ಟಾದ್ಮೇಲೆ ಜೈಲಿಗೆ ಶುರು ಆಗ್ತಾರೆಲ್ಲ ಇಂಟರ್ವ್ಯೂ ಹಾಕೋದಕ್ಕೆ, ಅದು ಮಾಡೋದಕ್ಕೆ, ಇದು ಮಾಡೋದಕ್ಕೆ. ಅಲ್ಲಿ ಹೋದಾದ್ಮೇಲೆ ಅಲ್ಲಿ ಶುರು ಆಗ್ತದೆ ಜೈಲಲ್ಲಿ. ಅವನು ಚಪ್ಪಲ್ ನಮ್ಮಿದ್ದಾನಲ್ಲ OPH ರೋಡಲ್ಲಿ, ಅವನು ಏನೋ ಹೇಳ್ಕೊಂಡು ಓಡಾಡ್ತಾ ಇದ್ದಾನಂತಣ. ಏನೋ ಅವನು ಏನೇನೋ ಇದೆಲ್ಲ ಭಾಳ ಹುಡುಗರು ಸೇರ್ತಾ ಇದ್ದಾರೆ ಸಾಯಂಕಾಲ ಟೈಮು. ಅವನ ಹತ್ರ ಹೋಗಿ ಏನು ಮಾಡ್ತಾವ್ರೋ, ಏನು ನಡೆಸ್ತಾವ್ರೋ ಗೊತ್ತಾಗ್ತಾ ಇಲ್ಲ ಅಂತ ಅಂದ್ಬಿಟ್ಟು ಅಂತ ಇವರೆಲ್ಲ ಹೋಗಿ ಚುಚ್ಚುದು ಅವನಿಗೆ ಅಲ್ಲಿ. ಚಪ್ಪಲ್ ಹಮೀದ್ ಅಂದ್ರೆ ಯಾರು? ಚಪ್ಪಲ್ ಹಮೀದ್ ಅಂತಂದ್ರೆ ಲೇಸರ್ ಲತೀಫ್ ಇದ್ನಲ್ಲ, ಅವನ ಒಂದು ಸಿಂಪತೈಸರು. ಆ ಸಿಂಪತೈಸರ್ಗಳೆಲ್ಲ ಈಗ ಆಕ್ಟಿವ್ ಆಗ್ಬಿಟ್ರು ಈ ಮರ್ಡರ್ ಆದ್ಮೇಲೆ. ಅವಾಗ ಆ ಸಿಂಪತೈಸರ್ ಹಿಂಗೆಲ್ಲ ಮಾಡ್ತಾ ಇದ್ದಾನೆ. ಸಾಯಂಕಾಲ ಎಲ್ಲ ಹುಡುಗರೆಲ್ಲ ಸೇರ್ತಾ ಇದ್ದಾರಂತೆ, ಎಲ್ಲೆಲ್ಲಿಂದನೋ ಬರ್ತಾರಂತೆ. ಆ ಕಡೆ ಗೋವಿಂದಪುರ, ವೆಂಕಟೇಶ್ವರ, DJ ಹಳ್ಳಿ, KG ಹಳ್ಳಿಯಲ್ಲಿ ಹುಡುಗರುಗಳೆಲ್ಲ ಬರ್ತಾರಂತೆ. ಈ ಕಡೆ ಕುರಿದೊಡ್ಡಿಯವರು, ಕುಂಬಾರಪೇಟೆ ಎಲ್ಲ ಸೇರ್ಕೋತಾ ಇದ್ದಾರೆ. ಮತ್ತು ಬಡಾಮಕ್ಕನ್ ಎಲ್ಲ ಬರ್ತಾ ಇದ್ದಾರಂತೆ ಅಲ್ಲಿಗೆ. ಕಡೆ ಮೈಸೂರು ಕಡೆ ರೋಡ್ ಬರ್ತಾ ಇದ್ದಾರಂತೆ ಹುಡುಗರುಗಳು. ಹಾಗೆ ಹೀಗೆ ಅಂಥೇಳಿ ಇವನಿಗೆಲ್ಲ, ಹೌದಾ ನನ್ನ ರಾಜಧಾನಿಗೆ ಬಂದು ಹೀಗೆಲ್ಲ ಮಾಡೋಕೆ ಅವ್ನು ಮಾಡ್ತಾವನು. ಯಾರು ಅವನ ತಮ್ಮ ಅಂತ ಒಬ್ಬ ಇದ್ದಾನೆ, ಫರೂಕ್ ಅಂತ, ಅವನದೇ ಇದೆಲ್ಲ ಕಿತಾಪತಿ. ಚಪ್ಪಲ್ ಹಮೀದ್ ತಮ್ಮ ಫಾರೂಕ್ ಅವನದೆಲ್ಲ ಕಿತಾಪತಿ ಅಂತೆ. ಅವನಿದೆಲ್ಲ ಮಾಡ್ತಾ ಇರೋದಂತೆ, ಅವನಿದೆಲ್ಲ ಅಸೋಸಿಯೇಟ್ ಮಾಡ್ತಾ ಇದ್ದಾನಂತೆ ಅಂತ. ಅವನಿಗೆ ನೋಡಿ, ವಿರುದ್ಧ ಮನಸ್ಥಿತಿ ಇರ್ತಕ್ಕಂಥ, ಇದು ಬೇಡ ಅನ್ನುವಂಥ ಮನಸ್ಥಿತಿ ಇದ್ದವ್ರು ಒಟ್ಟಿಗೆ ಸೇರ್ತಾರೆ, ಮಾತಾಡ್ಕೊತಾರೆ. ಹೌದಲ್ಲ, ಅವ್ರು ಎದುರುಗಡೆ ಮಾತಾಡಲ್ರು. ಅದನ್ನು ತಗೊಂಡೋಗಿ ಪಿನ್ನೋಡಿರು ಇದಿರ್ತಾರಲ್ಲ, ಕರೆಕ್ಟ್. ಇವ್ರು ಒಳಗಡೆನೇ ಇರ್ತಾರೆ. ಇವ್ರು ಒಳಗಡೆ ಇದ್ದವ್ರು ಹೋಗಿ ಹೇಳ್ತಾರೆ, ನಿಂತಿದ್ದವರೆಲ್ಲ ಅಲ್ಲಿ ನಿಂತ್ಕೊಂಡಿದ್ರು, ನಾನೆಲ್ಲ ಕೇಳಿಸ್ಕೊಂಡೆ, ಇವನು ಅಲ್ಲಿರ್ತಾನೆ, ಹಿಂಗೆಲ್ಲ ಮಾತಾಡ್ಕೊಳ್ತಾ ಇದ್ರು, ಹಿಂಗೆ ಹೇಳ್ತಾ ಇದ್ರು ಅಂತ ಅನ್ನುವಂತಾರೆ. ಹೋಗಲ್ಲಿ ಹೇಳ್ತಾರೆ ಅವ್ರು ಬಂದು ಇವನು ಆಗ್ತಾರೆ. ಹೌದಾ, ನಾನಿಲ್ಲಿ ಇಷ್ಟು ಹೊಡೆದು ಬರಲ್ಲ ಕತ್ತರಿಸ್ಬಿಟ್ಟು ಬಂದಿರೋ, ಇನ್ನೂ ನನ್ನ ವಿರುದ್ಧವಾಗಿ ಇನ್ನೂ ಈ ಧೈರ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಅವರು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಇವ್ರಿಗೆಲ್ಲ ಹೇಳ್ತಾರೆ, ಅವನ್ನ ಬಂದು ಭೇಟಿ ಮಾಡೋಕ್ಕೆ ಕೇಳ ಅವ್ರಿಗೆ, ಫರೂಕ್ ನನಗೆ ಜೈಲಿಗೆ ಅಂತಾನೆ. ಇವನಿಗೆ ಕಳಿಸ್ಬಿಟ್ಟು ಆಮೇಲೆ ಇವನು ಜೈಲಿಗೆ ಹೋಗ್ಬೇಕಾ ನಾನು? ಯಾರು ನೀವು? ನಾನ್ಯಾಕೆ ಹೋಗ್ಲಿ ಜೈಲಿಗೆ? ಇವನು ಅದೇ ಥರದವನೇ ಫರೂಕ್ನು. ಏನು ಗೊತ್ತಿಲ್ಲ, ಅವ್ನ ಪಾಡ್ಗೆ ಅವನು ವ್ಯಾಪಾರ ಮಾಡ್ಕೊಂಡಿದ್ದ, ಅವ್ನ ಪಾಡ್ಗೆ ಅವ್ನು ಜೀವನ ಮಾಡ್ಕೊಂಡಿದ್ದ. ಇವ್ರದ್ದು ಯಾರ್ದು ತಂಟೆ ತಕರಾರು ಬೇಕಾಗಿರಲಿಲ್ಲ, ಏನೂ ಬೇಕಾಗಿರಲಿಲ್ಲ. ಬಟ್ ಅವ್ರಿಗೇನು ಒಂದು ಸ್ವಲ್ಪ ಇವನಿಗೆ ರೇಸರ್ ಲತೀಫ್ ಕೊಡ್ದಿದ್ದು ತಪ್ಪು. ಅದು ಅವನು ಅಮಾಯಕ, ಹಂಗೆಲ್ಲ ಮಾಡಿಬಿಟ್ಟು ಇದು ಸರಿ ಇಲ್ಲ. ಅದು ಅವನೇನೋ ಪದರ್ಸ್ತಾ ಇಲ್ಲ, ಬಂದು ಕಾಂಪ್ರಮೈಸ್ ಮಾಡ್ಕೊಬಿಡ್ಬೋದಾಗಿತ್ತು. ಬಂದಿದ್ರೆ ಇಲ್ಲಿ ಮಸೀದಿಲಿ ಕೂತ್ಕೊಂಡು ಹಿಂಗಾಗಿದೆ ಅಂತ ಹೇಳಿದ್ದು ಆಗೋಗ್ಬಿಟ್ಟಿದ್ರೆ ಅವ್ನಿಗೆ ಅಷ್ಟೊಂದು ಕತ್ತರಿಸ್ಬೇಕಾಯ್ತಾ? ಅವ್ನು ಏನೂ ಮಾಡೋಕ್ಕಾಗ್ತಾ ಇಲ್ಲ, ಕಾಲು ಕೈಯೆಲ್ಲ ಲ್ಯಾಪ್ಸ್ ಆಗೋಗ್ಬಿಟ್ಟು ಮನೇಲಿ ಮಲಿಕೊಂಡು ಅವನು ಏನೂ ಮಾಡೋಕ್ಕಾಗ್ತಾ ಇಲ್ಲ ಜೀವನದಲ್ಲಿ. ಅವರ ಮಸೀದಿ ಅವರು ಏನಾರು ಕೊಟ್ಟರೆ ಉಂಟು ಅವನಿಗೆ, ಆ ಥರ ಯಾಕೆ ಮಾಡಬೇಕಾಗಿತ್ತು ಅನ್ನುವಂಥ ಮನಸ್ಥಿತಿಗಳಿದ್ದೋ. ಅದರಲ್ಲಿ ಇವನೂ ಒಬ್ಬ. ಆವಾಗ ಯಾವನು ಹೇಳ್ತಾನೆ, ಎಲ್ಲ ಆಗಲ್ಲ, ಅದೆಲ್ಲ ಅದು ಯಾವನು ಹೋಗ್ತಾನದು, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಅವನು ಎದುರಿಸ್ಬಿಡ್ತಾನೆ ಅಲ್ಲಿ. ಅವನು ಕರ್ಕೊಬನ್ನಿ ಹೋಗಿ, ಇಲ್ಲಾಂದರೆ ಅವ್ನಿಗೆ ಹೇಳಿ ನಾನು ಬಂದು ಫೋನ್ ಮಾಡೋಕ್ಕೆ ಹೇಳ್ತಾರೆ. ಅವರು ಕೇರ್ ಮಾಡಲ್ಲ. ಅವನು ನಾನು ಯಾಕೆ ಹೋಗ್ಬೇಕು, ನಾನೆಲ್ಲ ಹೋಗಿಗಲ್ಲ, ನನಗೇನೈತೆ, ನಾನೇನಾರು ಯಾರಿಗಾರ ಏನಾರು ಮಾಡಿದ್ದೀನಾ, ಇಲ್ಲಾಂದ್ರೆ ನಾನು ಏನಾರು ಕಿತ್ಕೊಂಡಿದ್ದೀನ, ನಾನು ಹೋಗೋದಿಲ್ಲ ಅಂದ್ಬಿಡ್ತಾನೆ. ಹೋಗಿ ಹೇಳ್ತಾರೆ,
ಹೇಳ್ಬೇಡ ಏನು ಹೋಗ ಯಾವನು ಹೋಗ್ತಾನೆ ಏನು ದೊಡ್ಡ ಅವ್ನು ಇನ್ನೊಂದಷ್ಟು ಎಲ್ಲ ಸೇರಿಸ್ಬಿಟ್ಟು ಹೋಗಿ ಹೇಳ್ಬಿಡ್ತಾರೆ ಅವನ ಹತ್ರ ಇರ್ತಾರಲ್ಲ ಇನ್ನವರು ಅವನು ಅಲ್ಲೇ ಹಿಂಗೆ ಮಾಡಿದ್ನ ಅವನು ಈ ಮಟ್ಟಕ್ಕೆ ಬೆಳೆದವನು ಅವನು ಮೇನು ಸ್ಕೆಚ್ ಕಿಚ್ ಹಾಕ್ಬಿಡ್ತಾವ ಅವನಿಗೆ ಅವ್ನು ಖರಾಬ್ 7 ಮಾಡಿಬಿಟ್ರು ನನ್ನ ಮಗಂದು ಅಂತ. ಖರಾಬ್ 7 ಖರಾಬ್ 7 ಅಂತ ಅಂದರೆ 302 ಅಲ್ಲ 307. ಓಕೆ ಅಂದರೆ ಎಲ್ಲ ಲ್ಯಾಪ್ಸ್ ಮಾಡ್ಬಿಡಿ, ಕಾಲು ಕೈ ಕಣ್ಣು ಮೂಗು ಎಲ್ಲ ಚೆಚ್ಚಿಬಿಡ್ಬೇಕು, ಸಾಯ್ಬಾರ್ದು. ಓಕೆ ಮೇಲ್ಗಡೆ ಕಟ್ ಮಾಡ್ದಂಗೆ ಪರಂಗಿ ಎಣ್ಣ ಫುಲ್ಲು, ಇಲ್ಲ ಅಂದರೆ ಇದನ್ನು ಕಲ್ಲಂಗಡಿ ಎಣ್ಣ ಪೂರ್ತಿ ಓಪನ್ ಮಾಡಿಬಿಡಿ, ಫುಲ್ ಕಟ್ ಮಾಡಿಬಿಡಿ, ಎಲ್ಲ ಹಂಗೆ ಹೊಟ್ಟೋಗ್ಬಿಡ್ತದೆ, ರಸ ಕೆಳಗಡೆ ಹೊಟ್ಟೋಗ್ತದಲ್ಲ ಅಂತ ಖರಾಬ್ 7 ಮಾಡೋಗ್ಬಿಟ್ರು ಅಂದ್ಬಿಟ್ಟು ಅಂತ. ಅಲ್ಲೊಬ್ಬ ಗೊಡ್ಡು, ಇನ್ನೊಬ್ಬ ಕಾಲು, ಒಂದು ಗ್ಯಾಂಗ್ ಇರ್ತಾರೆ, ಒಂದಷ್ಟು ಹುಡುಗರುಗಳು. ಆ ಹುಡುಗರುಗಳಿಗೆಲ್ಲ ಹೇಳ್ತಾನೆ ಹೀಗೆ ಕರೆದ್ಬಿಟ್ಟು, ಮುಂದೆ ನೋಡ್ರಿ ನಮ್ಮನ್ನು ಹಿಂಗೆಲ್ಲ ಇದು ಮಾಡ್ತಾಯಿದ್ದಾನೆ, ನೋಡಿಕೊಂಡು ಕರೆಕ್ಟಾಗಿ ನೋಡಿಕೊಂಡು ಅವನಿಗೆ ಖರಾಬ್ 7 ಮಾಡ್ಬಿಡಿ. ಅಲ್ಲ ಒಂದಷ್ಟು ದುಡ್ಡು ಕೊಡಿಸ್ಕೊಡ್ತಾನೆ ಎಲ್ಲ ಅವರೆಲ್ಲ ಎಲ್ಲ ರೆಡಿ ಆಯ್ತಾರೆ ಇವರು ಟೀಮ್ಗಳು. ಏನಾದರೂ ಹಿಂಗೆ ಅವ್ನಿಗೆ ಎಲ್ಲಿಗೂ ಆಚೆ ಬರ್ತಾನೆ, ಯಾವ ಜಾಗ ಸರಿ, ಎಲ್ಲಿ ಯಾವ ಕಡೆಯಿಂದ ಕಮರ್ಷಿಯಲ್ ಸ್ಟ್ರೀಟ್, ಅಲ್ಲೇ ಅವನು ಆ ಕಡೆನೇ ಹಂಗೆ ಓಡಾಡ್ತಾನೆ. ಅಲ್ಲಿ ಬಂದರೆ ರಜಲ್ ಮಾರ್ಕೆಟು, ಹಂಗೆ ಬಂದರೆ ಹಿಂಗೆ ಹೋಗಿದ್ರೆ OPH ರೋಡು, ಆ ಕಡೆ ಮೊದಲಿಯಾರ್ ರೋಡು, ಈ ಕಡೆ ಮೇಲಕ್ಕೆ ಬಂದರೆ ಕಮರ್ಷಿಯಲ್ ಸ್ಟ್ರೀಟು, ಕೆಳಗಡೆಗೆ ಹೋದರೆ ಇದು ರೋಡ್ ತಿಮ್ಮಯ್ಯ ರಸ್ತೆ. ಈಗ ಅದೇ ಜಾಗ ಎಲ್ಲೂ ಅಲ್ಲಿ ಬೇರೆ ಇನ್ನೇನು ಇಲ್ವಲ್ಲ, ಅದೇ ಬಿಸ್ನೆಸ್ ಅವ್ರದ್ದು. ಮನೆ ಅಲ್ಲೇ ಆ ಕಡೆ ಹಿಂಭಾಗದಲ್ಲಿ ಸುಲ್ತಾನ್ಜಿ ಗುಟ್ಟ ಹತ್ರ. ಬಟ್ ಮೇಯ್ನು ಇಂಪಾರ್ಟೆಂಟು ಜಾಗ ಅಲ್ಲಿ ಒಂದು ಶಿವಾಜಿನಗರದಲ್ಲಿ ಬೈತುಲ್ ಮಹಲ್ ಅಂತ ಇರ್ತದೆ. ಬೈತುಲ್ ಮಹಲ್ ಇದೆಯಲ್ಲ, ಅಲ್ಲಿ ಒಂದಷ್ಟು ಇದಿದೆ. ಏನೇ ಡಿಸ್ಕಷನ್ ಆದ್ರೂ, ಏನೇ ಕಾನ್ಸ್ಪಿರಸಿಗಳು ನಡೆದಿದ್ರು, ಏನೇ ಈ ಥರದೊಂದು ಫಿಟ್ಟಿಂಗ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಫಿಟ್ಟಿಂಗ್ ಫ್ಯಾಕ್ಟ್ರಿ ಅಂತ ಕರಿತೀವಿ ನಾವು ಅಲ್ಲಿ ಬೈತುಲ್ ಮಹಲ್ಗೆ. ಅಲ್ಲಿಂದ ಹೊರಟರು ಅಂತಂದರೆ ಪರಮಾನು ಮಾಲ್ ಅದು ಅಲ್ಲ, ಬೈತುಲ್ ಮಹಲ್ ಅದಕ್ಕೆ ಸರ್ಕಲ್ಲು ಅಲ್ಲೊಂದಿದೆ. ಅಲ್ಲೆಲ್ಲ ಕಮರ್ಷಿಯಲ್ ಆಕ್ಟಿವಿಟೀಸ್ ನಡೀತದೆ. ಎಲ್ಲರೂ ಅಲ್ಲಿ ಬರ್ತಾರೆ, ಪ್ರತಿಯೊಬ್ಬರು ಅಲ್ಲಿ, ಯಾರಿಲ್ಲ ಅಂದರೂ ಅಲ್ಲಿ ಕಾಯ್ಕೊಂಡು ನಿಂತ್ಕೊಂಡ್ಬಿಟ್ರೆ ಸಾಯಂಕಾಲದ ಹೊತ್ಕೊಂಡು ಸಿಕ್ಬಿಡ್ತಾನೆ. ಅಲ್ಲಿ ಡಿಸೈನು ಇವಿದ್ದಾವೆ, ಅಂಗಡಿಗಳಿದ್ದಾವೆ, ಎಲ್ಲ ಥರವಾದಂಥ ಬೀಡಾಗಳ ಅಂಗಡಿ ಇದ್ದಾವೆ, ಎಲ್ಲ ಥರವಾದಂತಹ ಅದೇನು ಹಿಂಗೆ ಸಾವಿರ ಬಿಟ್ಟು ಹಿಂಗೆ ಕೊಡ್ತಾರಲ್ಲ, ಏನು ಇದ್ರು ಗಿಪಿಮ್ನೆಲ್ಲನು ಎಲೆಗೆ ಹಾಕಿ ಆ ಥರದವು ಇದ್ದಾವೆ ಸುಮಾರು. ಆಮೇಲೆ ಏನೆಲ್ಲ ಬೇಕೋ, ಬೀಡಿ ಸಿಗರೇಟ್ ಆಳು ಮೂಳು ಏನೇನೆಲ್ಲ ಬೇಕೋ ವ್ಯವಸ್ಥೆಗೆ ಅದೆಲ್ಲ ಅಲ್ಲಿದೆ. ಎಲ್ಲ ಅಲ್ಲಿಗೆ ಬಂದೇ ಬರ್ತಾರೆ. ಅದೇ ಥರ ಒಳ್ಳೆ ಟೀ ಮಾಡ್ತಾರೆ, ಒಳ್ಳೆ ಕಾಫಿ ಮಾಡ್ತಾರೆ, ಆಮೇಲೆ ಒಳ್ಳೆ ಸಮೋಸಗಳು ಮಾಡ್ತಾರೆ. ಎಲ್ಲ ಸ್ಟ್ಯಾಂಡರ್ಡು ವೆಜ್ಜು ನಾನ್ ವೆಜ್ ಎಲ್ಲ ಅಲ್ಲಿಗೆ ಬಂದೇ ಬರ್ತಾರೆ ಬೈತುಲ್ ಮಾಲ್ಗೆ. ಏನೇ ಒಂದು ಹೊರಡಬೇಕಾದ್ರೂ ಪ್ರತಿಯೊಂದು ವಿಚಾರನೂ ಬೈತುಲ್ ಮಾಲಲ್ಲಿ ಗೊತ್ತಾಗ್ಬಿಡ್ತದೆ. ಅಲ್ಲಿಗೆ ಹೋದರೆ ಬೈತುಲ್ ಮಾಲ್ ಮೇ ಇಲ್ಲ ರೀ ಅದಾರಾವ್ ಅಂದ್ಬಿಡ್ತಾರೆ. ಹೆಡ್ ಕ್ವಾರ್ಟ್ರು ಬಸ್ ಸ್ಟ್ಯಾಂಡಿಗೆ ಬಂದ್ಬಿಡಪ್ಪ ಅಂತ ನಾವು ಕರಿತೀವಲ್ಲ, ಇಲ್ಲಾಂದ್ರೆ ಯಾವ್ದಾರು ರೈಲ್ವೆ ಸ್ಟೇಷನ್ ಹತ್ರ ಬಂದು ಬೈತುಲ್ ಗಾವ್ ಅಂತಾರೆ. ಅಂದರೆ ಅದಕ್ಕೆ ಅಲ್ಲಿ ಬರೋಕ್ಕೂ ಫೆಸಿಲಿಟಿ ಹಂಗಿದೆ, ಆಮೇಲೆ ಅಲ್ಲಿ ಬಂದ್ರೂ ಎಲ್ಲ ಸಿಗ್ತದೆ, ಆಮೇಲೆ ಎಲ್ರಿಗೂ ಅಲ್ಲಿ ಬಂದರೆ ಅಲ್ಲಿಗೊಂದು ಸೆಕ್ಯೂರಿಟಿ ಜಾಗ, ಏನು ಮಾಡೋಕ್ಕಾಗೋದಿಲ್ಲ ಅಲ್ಲಿ, ಯಾರಿಗೇನು ಮಾಡೋಕ್ಕಾಗ ಆ ಮಟ್ಟದ ಜನ ಅಲ್ಲಿ ಇದಿರ್ತಾರೆ. ಇಟ್ ಈಸ್ ಸೆಕ್ಯೂರ್ಡ್ ಪ್ಲೇಸ್ ಥರ. ಯಾವ ಏರಿಯಾದಲ್ಲಿದೆ ಸರ್ ಇದು? ಶಿವಾಜಿನಗರದಲ್ಲಿ. ಆ ಥರ ಹಂಗೆ ಬೈತುಲ್ ಮಾಲಲ್ಲಿ ಹಲವಾರು ಪರಮಾನುಗಳು ಹೊರಡ್ತವೆ ಅಲ್ಲಿ ಸೇರಿಕೊಂಡು. ಅಲ್ಲಿ ಆಮೇಲೆ ಬೈತುಲ್ ಮಾಲಲ್ಲಿ ಏನು ಪ್ರಾರಂಭ ಆಯಿತು, ಅಲ್ಲಿ ಒಂದು ಇದು ಮುಹೂರ್ತ ಹೆಂಗಿಟ್ರು, ಒಂದು ಬಹಳ ಇಂಪಾರ್ಟೆಂಟ್ ಮರ್ಡರ್ಗೆ ಇದೆಲ್ಲ ಬರ್ತದೆ. ನೆಕ್ಸ್ಟ್ ಅದೆಲ್ಲ ಅಲ್ಲಿಂದ ಹೆಂಗೆ ಹೊರಡ್ತು, ಆ ವಿಚಾರ ಯಾರಿಗೆ ತಲುಪ್ತು ಅನ್ನುವಂಥದ್ದೆಲ್ಲ ಮುಂದೆ ಬರ್ತಕ್ಕಂಥವು. ಹೀಗೆ ಅಲ್ಲಿ ಬೈತುಲ್ ಮಾಲಲ್ಲಿ ಈ ವಿಚಾರಗಳೆಲ್ಲ ಆಗಿರ್ತವೆ. ಯಾರ್ದು ಈ ಖರಾಬ್ 7 ಮಾಡಬೇಕು ಅಂತ ಅನ್ನುವಂಥದ್ದು ಇರ್ತದಲ್ಲ, ಅಲ್ಲೂ ಮಾತುಕತೆ ಆಗಿರ್ತದೆ. ಫಾರೂಕ್ ಆವಾಗ ಇವ್ರ ಅಣ್ಣಂಗೆ ಗೊತ್ತಾಗುತ್ತೆ ಚಪ್ಪಲ್ ಹಮೀದ್ಗೆ. ಅಂದರೆ ಚಪ್ಪಲಿ ಅಂಗಡಿ ಇಟ್ಕೊಂಡಿರ್ತಲ್ಲ, ಅದಕ್ಕೆ ಚಪ್ಪಲ್ ಹಮೀದ್ ಅಂತ. ಅವನಿಗೆ ಏನೋ ಮಾಡ್ತಾರೆ ಇವನು, ಫರು ಕ್ಯೂನೇ ಮಾಡ್ತೇವೆ ಫರು ನೀನೊಂದು ಕೆಲಸ ಹೈದ್ರಾಬಾದ್ಗೆ ಹೋಗ್ಬಿಡಪ್ಪ, ನೀನು ಒಂದು ವಾರ 15 ದಿವಸ ಸುಮ್ಮನೆ ಏನೇನೋ ಮಾತಾಡ್ತಾರೆ, ಏನು ಬೈತುಲ್ ಮಾಲೆಲ್ಲ ಮಾತಾಡ್ಕೋತಾ ಇದ್ದಾರಂತೆ, ಯಾರು ಏನೇನೋ ಹಾಗೆ ಹೀಗೆ ಅಂತ ಅಂದ್ಬಿಟ್ಟು ಅಂತ ಗೊತ್ತಲ್ಲ, ಕೆಟ್ಟವ್ರು ಇವರು, ಸುಮ್ಮನೆ ಇಲ್ಲದೇ ಇರೋದೆಲ್ಲ ಮಾಡ್ಕೊಳಕ್ಕೆ ಹೋಗ್ಬೇಡ ರಾಮಾಯಣ ಅಂತ. ನೀನು ಬೇಕಾದ್ರೂ ಹೋಗು, ನಾನು ಅಂಗಡೀಲಿ ಕೂತ್ಕೋತೀನಿ ಅಂದ್ಬಿಡ್ತಾನೆ ಅವನು. ನಾನೇನು ಮಾಡಿದ್ದೀನಿ, ನಾನೇನು ಹೇಳಿಲ್ವಲ್ಲ, ನಾನು ಯಾರಿಗಾರ ಹೊಡೆದಿದ್ದೀನಾ, ಇಲ್ಲ ಯಾರ ಜೊತೆ ಏನಾದರೂ ಓಡಾಡ್ತಾ ಇದ್ದೀನಾ, ಇಲ್ಲ ಅವ್ರ ಗ್ಯಾಂಗಿಗೆ ನಾನೇನಾದರೂ ತೊಂದರೆ ಮಾಡಿದ್ದೀನಾ, ಏನಿಲ್ವಲ್ಲ, ನನಗೆ ಯಾಕೆ ಇದು ಮಾಡ್ತಾರೆ ಅಂದರೆ ಎಲ್ಲೋ ಒಂದು ಕಡೆ ಮಾತಾಡೋದು ಹೆಂಗೆ ಸ್ಪಾರ್ಕ್ ಆಗಿಬಿಡ್ತದೆ ಅಂತ ಅನ್ನುವಂಥದ್ದು. ಅದಕ್ಕೆ ಈ ಮಾತೇ ಅವನನ್ನು ಮೃತ್ಯು ಮಾಡಿಬಿಡುತ್ತೆ. ಏನೇ ಮಾತಾಡಬೇಕಾದಂಥ ಸಮಯ ಬಂದ್ರೂ, ಏನೇ ಮಾತಾಡಿದ್ರು ಆ ಮಾತುಗಳೆಲ್ಲ ಬೇರೆ ರೂಪಾಂತರಗೊಂಡಾಗ್ಬಿಡ್ತವೆ ಇದರೊಳಗಡೆ. ಯಾವುದು ಅಂಡರ್ವರ್ಲ್ಡ್ಗಳಲ್ಲಿ ನೀವೇನೇ ಯಾರೋ ಒಬ್ಬನ ಹತ್ರ ಪಿಸ್ ಮಾತಾಡ್ತಾ ಇದ್ರು, ಅದೇ ಗಾಳಿ ಮಾತಾಗಿ, ಅದೇ ಸ್ಕೆಚ್ ಆಗಿ, ಅದೇ ಸುಪಾರಿಯಾಗಿ ಹೊಟ್ಟೋಗ್ಬಿಡ್ತದೆ. ಏನೋ ಮಾತಾಡ್ತಾವನೆ ಇವನು, ಅವ್ರಿಗೆ ಸಂಶಯ.
ಆ ಕಾರಣಕ್ಕೋಸ್ಕರನೇ ಯಾವತ್ತೂ ಅಷ್ಟೇ ಅಂಡರ್ವರ್ಲ್ಡ್ಗಳಲ್ಲಿ ಎಲ್ಲಿ ಒಬ್ಬನಿಗೊಬ್ಬನ ಕಿವಿಲಿ ಮಾತಾಡ್ತಾರಲ್ಲ ಅವೇ ಮೇಜರ್ ಇಂಪಾರ್ಟೆಂಟ್ ಟಾಸ್ಕು. ಅವು ಹಂಗೆ ಗಾಳಿಲಿ ಹೋಗಿ ಅವ್ರ ವಿರುದ್ಧವಾಗಿ ಬಂದು ಮುಗಿಸ್ಬಿಡ್ತಾವೆ ಅವನ್ನ. ಆ ಕಾರಣಕ್ಕೆ ಆ ಒಂದು ಅಂಡರ್ವರ್ಲ್ಡ್ಗಳಲ್ಲಿ ಯಾವತ್ತೂ ಮಾತಾಡಬೇಕಾದಾಗಲೂ ಅಷ್ಟೇ ಪಿಸಿ ಮಾತುಗಳು ಮತ್ತು ಈ ಥರ ಕಿವಿ ಮಾತಾಡುವಂಥವು, ಮತ್ತು ಎಲ್ಲೋ ಕೂತ್ಕೊಂಡು ಯಾವುದೋ ರಿಮೋಟ್ ಏರಿಯಾದಲ್ಲಿ ಕೂತ್ಕೊಂಡು ಮಾತುಕತೆ ನಡೆಸ್ತಕ್ಕಂಥವು ಏನಾದ್ರು ಮಾಡ್ತಾವ್ರೆ ಅಂತಂದರೆ ಎಲ್ಲರೂ ಅಲರ್ಟ್ ಆಗಿಬಿಡ್ತಾರೆ. ಎಲ್ಲೋ ಒಂದು ಬಾರೆಲ್ಲೋ ಇನ್ನೆಲ್ಲೋ ಒಂದು ಹೋಟ್ಲಲ್ಲಿ ಕೂತ್ಕೊಂಡು ಕುಡ್ಕೊಂಡು ಮಾತಾಡ್ತಾ ಅಂದರೆ ಅಂತ ಮ್ಯಾಟ್ರ್ ಆಗಲ್ಲ. ಅವು ಕುಡಿದ್ಬಿಡ್ತಾರೆ, ಬೆಳಗ್ಗೆ ಅಷ್ಟೊತ್ತಿಗೆ ಮರ್ತೋಗ್ಬಿಡ್ತವೆ. ಬಟ್ ನಾರ್ಮಲಾಗಿದ್ದಾಗ ಮಾತುಕತೆ ನಡೀತದೆ ನೋಡಿ. ಅವ್ರು ಸರಿ ಇದ್ದಾಗ, ಮನಸ್ಥಿತಿ ಕರೆಕ್ಟಾಗಿದ್ದಾಗ, ಗೌಪ್ಯಗುರು ಜಾಗದಲ್ಲಿ ಮಾಡ್ತಾರಲ್ಲ, ಅವುಗಳು ಎಕ್ಸಿಕ್ಯೂಷನ್ಗಳು ಜಾಸ್ತಿ ಆಗಿಬಿಡ್ತವೆ ಅಂಡರ್ವರ್ಲ್ಡ್ಗಳಲ್ಲಿ. ಇದು ಈ ಚಪ್ಪಲ್ ಇದು ಗೊತ್ತಾಯಿತು. ಓಹೋ, ಇದು ಎಕ್ಸಿಕ್ಯೂಷನ್ ಟೀಮ್ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು ಅಂತೇಳಿ ಇವನನ್ನು ಅವ್ರ ಅಮ್ಮನ ಜೊತೆ ಮಾಡಿಬಿಟ್ಟು ಕಳಿಸ್ಕೊಡ್ತಾರೆ ಪಾಪ. ಹೈದರಾಬಾದ್ಗೆ ಹೋಗಿ ಬಿಟ್ಬಿಟ್ಟು ಬಾ ನೀನು, ಅಲ್ಲಿ ಇರಲಿ ಸಿಸ್ಟರ್ ಮದುವೆ ಮಾಡಿರ್ತಾರಲ್ಲ ಅಲ್ಲಿ ಬಿಟ್ಬಿಟ್ಟು ಬಾ ನೀನು ಅಂತ ಪಾಪ ಅವ್ರ ಅಮ್ಮ ಎಲ್ಲ ಹೋಗ್ಬಿಟ್ಟು ಅಲ್ಲೆಲ್ಲ ಬಿಟ್ಬಿಟ್ಟು ಬರ್ತಾರೆ. ಒಂದು ವಾರ ಇದು ವಾಪಸ್ ಬಂದ್ಬಿಡ್ತಾನೆ ಅವನು. ನಾನು ಸರಿ ಅಲ್ವಾ, ನನಗೆ ಆಗಿದ್ರು ಅವ್ನು ಬರ್ತಾರೆ. ಬಂದು ಒಂದು ವಾರ 1-2-3 ದಿವಸಕ್ಕೆ ಅವನು ಅಲ್ಲಿ ಬರ್ತಾನೆ. ಅವನಿಗೆ ಇದ್ರ ಹತ್ರ ಕಮರ್ಷಿಯಲ್ ಸ್ಟ್ರೀಟಿಂದ ಈ ಕಡೆ ಸೈಡು ಬೋರಿಂಗ್ ಹಾಸ್ಪಿಟ್ಲಿಗೆ ಬರ್ತದೆ ಜಾಗ, ಆ ಕಡೆ ಸಂದಿನ ಅಲ್ಲಿ ಬಂದಿದ್ದಾನೆ. ಅವನು ಗಟ್ಟಿಯಾಗಿದ್ದ. ಅವನು ನನ್ನ ಮಕ್ಕಳುಗಳು ಚಿಂದಿ ಚಿತ್ರಾನ್ನ ಎಬ್ಬರಿಸ್ಬಿಡ್ತಾರೆ ಅವನು ಅಲ್ಲೇ ರೋಡಲ್ಲೇ ಪೂರ್ತಿ. ಆವಾಗ ಬಿಡಿ ಸಾಕು, ಬಾಸ್ ಹೇಳಿದ್ದಾರೆ ಗೊತ್ತಲ್ಲ, ಖರಾಬ್ ಸಮಯ ಆಯಿತಾ, ಆಯಿತು. ಅಷ್ಟೊತ್ತಿಗೆ ಎಲ್ಲ ಓಡೋಗ್ತಾರೆ ಇವ್ರು ಫುಲ್ ಟೀಮು. ಯಾರು ಈ ಮೈಸೂರು ರೋಡ್ ಟೀಮ್ ಬಂದಿರ್ತಾರಲ್ಲ ಅವರೆಲ್ಲ ಗ್ಯಾಂಗ್ ಫುಲ್ ಓಡೋಗ್ಬಿಡ್ತಾರೆ. ಬರ್ತಾರೆ ಎತ್ಕೊಂಡು ಅಲ್ಲಿಂದ ಹೆಜ್ಜೆ ಒಂದು 4 ಹೆಜ್ಜೆ ಅಷ್ಟೇ ಬೋರಿಂಗ್ ಹಾಸ್ಪಿಟ್ಲು. ಅಲ್ಲಿಂದ ಎಂಟ್ರೆನ್ಸ್ ಇದೆ, ಕೆಳಗಡೆನೇ ಆಗಿತ್ತು. ಅಲ್ಲಿಂದ ಎತ್ಕೊಂಡು ಬಂದು ಅಲ್ಲಿಂದ ಕರ್ಕೊಬರೋ ಅಷ್ಟೊತ್ತಿಗೆ ಅಲ್ಲಿಂದಲೇ ಅಲ್ಲೇ ಸುತ್ತೋಗ್ಬಿಟ್ಟಿದ್ದಾನೆ ಅವನು. ಮರ್ಡ್ರ್ ಆಗ್ಬಿಟ್ಟವನು. ಮರ್ಡ್ರ್ ಆಗೋದೇ ಅಂದ ತಕ್ಷಣನೇ ಅವನು ಶಾಕ್ ಆಗ್ಬಿಡ್ತಾನೆ. ಓಹೋ, ಹಿಂಗಾಗ್ಬಿಟ್ಟಿದೆಯಲ್ಲ ಇದು, ಮರ್ಡ್ರ್ ಆಗೋಯ್ತಲ್ಲ ಈಗ ಇದೊಂದು, ಎಲ್ಲ ನಮ್ಮ ಹುಡುಗರುಗಳೇ ಇದ್ದಾರೆ. ಅಲ್ಲೋಗಿ ಹಿಂಗೆ ಮರ್ಡ್ರ್ ಆಗೋಯ್ತು ಅಂತ ಗೊತ್ತಕ್ಷಣ ಅವ್ರಿಗೆ ಹೇಳ್ಬಿಡ್ತಾನೆ ಹೀಗೆ ಈ ಥರ ಅಂದ್ಬಿಟ್ಟು ಅಂತ. ಆಮೇಲೆ ಯಾರು ಏನು ಹೇಳಿದ್ರು ಏನು ಕತೆನೋ, ಸುಮಾರು ದಿವಸ ಆಗಿರ್ತದೆ ಅರೆಸ್ಟ್ ಆಗಲಿ, ತಕ್ಷಣವೇ ಆಗಿರಲ್ಲ ಇದು, ಒಂದು ಸ್ವಲ್ಪ ಗ್ಯಾಪ್ ಇರುತ್ತೆ. ತಕ್ಷಣ ಹಾಸ್ಪಿಟ್ಲಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಬಂದು ಹೊಟ್ಟೆ ನೋಯ್ತದೆ, ಸಿಕ್ಕಾಬಟ್ಟೆ ಇಲ್ಲಿ ಇದಿಲ್ಲ ಅಂತ ಹೇಳ್ತಕ್ಕಂಥ ಎಸ್ಕೇಪ್ ಆಗ್ಬಿಡ್ತಾನೆ, ಕಸ್ಟಡಿ ಎಸ್ಕೇಪು. ಓಹೋ, ಹೌದಾ? ಅಂದರೆ ಅಷ್ಟೊತ್ತಿಗೆ ಏನಾಗಿರುತ್ತೆ ಇವನಿಗೆ ಇವನ ಕೇಸಲ್ಲಿ, ನಯೀಮ್ ಕೇಸಲ್ಲಿ ಲೈಫ್ ಸೆಂಟೆನ್ಸ್ ಆಗಿಬಿಟ್ಟಿರ್ತದೆ. ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆಗಿಬಿಟ್ಟಿರ್ತದೆ. ತಲೆ ಕೆಟ್ಟೋಗ್ಬಿಟ್ಟಿರ್ತದೆ ಇವನಿಗೆ, ಒಂದು ಏನು ಹಿಂಗಾಗೋಯ್ತಲ್ಲ ಅಂತ. ಅದನ್ನು ಅಷ್ಟೊತ್ತಿಗಾಗಲೇ ಆ ಕೇಸ್ನ ಪ್ರಮಿಳಾ ನೇಸರ್ಗಿ ಅವರು ಹೈಕೋರ್ಟ್ಗೆ ಹಾಕ್ಕೊಂಡಿರ್ತಾರೆ, ಕ್ವಾಶ್ಗೆ. ಹೌದಾ? ಸೆಂಟೆನ್ಸ್ ಕ್ವಾಶ್ಗೆ, ಅವನ ಪರವಾಗಿ ಕ್ವಾಶ್ಗೆ ಹಾಕ್ಕೊಂಡಿರ್ತಾರೆ ಹೈಕೋರ್ಟ್ಲಿ. ಆಮೇಲೆ ಇವನು ತಪ್ಪಿಸ್ಕೊಬಿಡ್ತಾನೆ ಅಲ್ಲಿಂದ. ಎಲ್ಲಿಂದ ತಪ್ಪಿಸ್ಕೋತಾನೆ ಸರ್ ಇವನು? ಜೈಲಿಂದ. ಯಾರು ಹೇಳ್ಬಿಡ್ತಾರೆ ಅವನು ಮರ್ಡರ್ ಆಗೋದಾ, ಇವನಾಗೋಯ್ತು, ಕಷ್ಟ ಆಗೋಯ್ತದೆ ಈಗ ನಿನಗೆ, ಇನ್ನು ಅಷ್ಟೇ ನೀನು ಪರ್ಮನೆಂಟ್ ನೀನು ಹಾಗೆ ತಲೆ ಕೆಟ್ಟೋಯ್ತದ, ತಪ್ಪಿಸ್ಕೊಬಿಡ್ತಾನೆ ಕಸ್ಟಡಿ. ಅಂದರೆ ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಿಂದ ತಪ್ಪಿಸ್ಕೊಬಿಡ್ತಾನೆ. ಓಕೆ. ಆಮೇಲೆ ಏನು ಮಾಡ್ತಾರೆ, ಯಾರು ಸ್ವಲ್ಪ ಇವರು ಅಡ್ವೊಕೇಟ್ಗಳು, ಇಲ್ಲ ನೀನೀಗ ಬಂದುಬಿಟ್ರೆ ಕಷ್ಟ, ಈ ಕಡೆ ಹೈಕೋರ್ಟಲ್ಲಿ ಪೆಂಡಿಂಗ್ ಇದೆ ಅದು, ಮತ್ತು ಈ ಕೇಸಲ್ಲಿ ನೀನು ಬಂದುಬಿಟ್ಟಿದೆಯಾ, ಮತ್ತೆ ಫಿಟ್ ಮಾಡಿಬಿಡ್ತಾರೆ, ರಾಮಾಯಣ ಆಗ್ಬಿಡ್ತದೆ, ಹಿಂಗೆಲ್ಲ ಆಗೋದಿಲ್ಲ ಅಂತ ಹೇಳ್ತಕ್ಕಂಥ ಮತ್ತೆ ವಾಪಸ್ 3-4 ದಿವಸಕ್ಕೆ ಮತ್ತೆ ಒಳಗೆ ಹೋಗ್ಬಿಡ್ತಾನೆ, ಮತ್ತೆ ಜೈಲಿಗೆ ಹೋಗ್ತಾನೆ. ಮತ್ತೆ ಜೈಲಿಗೆ ಓಕೆ. ಯಾರೋ ಪೊಲೀಸರು ಅಡ್ಜಸ್ಟ್ ಮಾಡ್ಕೊಂಡು ಕರ್ಕೊಂಡೋಗ್ಬಿಟ್ಟು ಒಳಗಡೆ ಬಿಟ್ಬಿಡ್ತಾರೆ, ಜೈಲಿಗೆ ಹೊಟ್ಟೋಗ್ಬಿಡ್ತಾನೆ. ಅಲ್ಲಿ ಒಳಗೋಗ್ಬಿಟ್ಟು ಆದಮೇಲೆ ಸ್ವಲ್ಪ ದಿವಸ ಇರ್ತಾನೆ ಅಲ್ಲಿ ಒಳಗಡೆ. ಇವರೆಲ್ಲ ಈ ಫರೂಕ್ಗೆ ಹುಡುಗರುಗಳೆಲ್ಲ ಒಳ ಅರೆಸ್ಟ್ ಆಗಿ ಇವರೆಲ್ಲನೂ ಸರಿಯಾಗಿ ರಿಪೇರಿ ಮಾಡಿದ್ದು ಬಿಡಿ. ಮಾತ್ರ ನಾವು ಫರೂಕ್ನ ಹೊಡೆದು ಅಂತ ಹುಡುಗರಿಗೆ ಅಂದರೆ ರಿಪೇರಿ ಹೆಂಗೆ ಅಂದರೆ ನನ್ನ ಲೆಕ್ಕದಲ್ಲಿ ಚರ್ಮ ಒಂದು ಸ್ವಲ್ಪ ಮೈ ಮೇಲೆ ಇರಲೇ ಇಲ್ಲ ಬಿಡಿ ಅವ್ರ ಮೇಲೆ. ಆ ಮಟ್ಟಕ್ಕೆ ನಾವು ಗಟ್ಟಿ ಇದ್ದಾಗ ನಾವೆಲ್ಲ ಅದು ಯಾವ ಥರ ನೀನು ಸಾಯ್ದೇ ಇರೋದೇ ಒಂದು ಗ್ರೇಟ್ ಅಷ್ಟೇ. ಅವರು ಆ ಮಟ್ಟದಲ್ಲಿ ನಮ್ಮ ಕೈಲಿ ಏಟು ಹೊಡ್ಸಿದ್ರು. ನಾವು ಮನುಷ್ಯರ ಥರ ಹೊಡೆದಿಲ್ಲ ಬಿಡಿ ಅವ್ರಿಗೆಲ್ಲ. ಈಗ ನೆನೆಸ್ಕೊಬಿಟ್ರೆ ಸಾಕು ನಮ್ಮ ಮುಂದು ಹಿಂಗೆಲ್ಲ ನಾವು ಮಾಡೋವಪ್ಪ ಅಂತ ಅಂದ್ಬಿಟ್ರು ರಾತ್ರಿ ಎಲ್ಲಾದರೂ ಎಚ್ಚರ ಆಗ್ಬಿಡ್ತದೆ ನಮಗೆ. ದೇವ್ರನ್ನ ಹೆಂಗೆ ರಕ್ಷಿಸ್ದ ನಮ್ಮನ್ನ, ಇವರೆಲ್ಲ ಸಾಯ್ದೆ ಹೆಂಗೆ ಇದ ಆ ಥರ ಸಿಕ್ಕ ಹೆಂಗಂದ್ರೆ ಹಂಗೆ ಏಟು ಹೊಡೆದಿದ್ದು ಅವ್ರಿಗೆ. ಅವಾಗ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ, ಏನಿಲ್ಲ, ಇದಕ್ಕೊಂದು ಸತ್ತೋಗ್ಬಿಟ್ಟು ನಾವು ಜೈಲು ಕಳಿಸ್ಬಿಡ್ತಾರೆ ಇವರು ಅಂತ ಅನ್ನುವಂಥದ್ದೇ ತಲೆಯಲ್ಲೇ ಇರಲಿಲ್ಲ ನಮಗೆ. ಆ ಮಟ್ಟಕ್ಕೆ ಓಡಾಡಿದ ರಿಪೇರಿ ಮಾಡಿ ಒಂದು ಈ ಥರ ನೀವು ಅವ್ನು ಹೇಳ್ದ ಅಂದ್ಬಿಟ್ಟು ಅವ್ನಿಗೆ ಸಾಯಿಸ್ಬಿಡ್ತೀರ ನೀವು ಅಂತೇಳಿ ಆ ಮಟ್ಟದ ಅವ್ರಿಗೆ ಕೆಲಸ ಮಾಡ್ತೀವಿ. ಅದು ಇನ್ನೂ ನಮ್ಮ ಹೊಡೆದ ಸ್ಪೀಡು, ಕೊಟ್ಟದ್ದು ಏಟು, ಕೊಟ್ಟು ಟಾರ್ಚರು ನಮ್ಮ ತಲೆಯಲ್ಲಿ ನನ್ನ ಲೆಕ್ಕ ಸಾಯಿವರೆಗೂ ನಮ್ಮ ಪರ್ಮನೆಂಟಾಗಿ ಇದ್ಬಿಡ್ತದೆ. ಅದು ಅವ್ರ ತಲೆಯಲ್ಲಿ ಹೆಂಗಿದಿರ್ಬೇಕು, ಸತ್ತವ್ರ ತಲೆಯಲ್ಲಿ ನಮ್ಮ ಮಗ ಇನ್ನೂ ಬದುಕೋನಲ್ಲ ಅಂತ ಇರ್ತಾರೆ. ಎಲ್ಲ ಸುಮಾರು ಜನ ಹೋಗ್ಬಿಟ್ಟವ್ರೆ, ಸುಮಾರು ಜನ ಹೋಗ್ಬಿಟ್ಟವ್ರೆ.
ಕಾಲು ಪಾಲು ಎಲ್ಲ ಭಾಳ ದಿವಸ ಎಲ್ಲ ಮೊನ್ನೆ ಇಬ್ಬರು ಸತ್ತೋಗ್ಬಿಟ್ರು ಇದರಲ್ಲಿ ಕೊರೋನಾ ಬಂದಾಗ. ಓಹೋ. ಆಮೇಲೆ ಒಳಗೋಗ್ಬಿಡ್ತಾನೆ. ಒಳಗೋಗ್ಬಿಟ್ಟಾದ್ಮೇಲೆ ಸ್ವಲ್ಪ ಈಗ ಸೇಫ್ ಮಾಡ್ಕೊಳ್ಳುವಂಥದ್ದು ಬೇಕಾಗಿರ್ತದೆ. ಏನು ಈ ಥರ ಈಗ ನನಗೆ ಅಂದರೆ ಸ್ವಲ್ಪ ಮರ್ಯಾದೆ ಈ ಬೇರೆ ಅಂಡರ್ವರ್ಲ್ಡ್ಗಳ ಇದರಲ್ಲಿ ಅವ್ರಿಗೆ ಇದ್ರೂ ಬಟ್ ಮಾರಲಿ ಆಮೇಲೆ ಇದು ಸಾರ್ವಜನಿಕವಾಗಿ ಇವನು ಕುಸ್ತೋಗ್ಬಿಡ್ತಾನೆ. ಸಾರ್ವಜನಿಕವಾಗಿ ಇವ್ನು ಡ್ಯಾಮೇಜ್ ಆಗೋಗ್ಬಿಡ್ತಾನೆ. ಕರೆಕ್ಟ್. ಎಲ್ಲಿ ಏನು ಉಳ್ಕೊಳ್ಳೋದೇ ಅಲ್ವಲ್ಲ ಸಾರ್ವಜನಿಕವಾಗಿ ಪೂರ್ಣ ಪ್ರಮಾಣದ ಎಲ್ಲ ಸಂಪೂರ್ಣ ಅಸ್ತಿತ್ವನೇ ಕಳ್ಕೊಬಿಟ್ಟಿರ್ತಾನೆ ಇವನು. ಎಲ್ಲ ಜನ ಎಲ್ಲ ವಿರೋಧ ಆಗ್ತಾ ಇರ್ತಾರೆ. ಏನು ಹಿಂಗೆ ಒಳಗೋದ ಜೈಲಿಗೆ ಆಗಲೇ ಅವ್ನಿಗೆ ಚಪ್ಪಲ್ ಮೀ ತಮ್ಮನ ಕೊಡ್ಸಾಕ್ಬಿಟ್ಟ. ಹಾಂ, ಇದೆಲ್ಲ ಬಂದ್ಬಿಡುತ್ತೆ ಸಾಮಾನ್ಯವಾಗಿ. ಆಮೇಲೆ ಏನಾಗುತ್ತೆ, ಇದೆಲ್ಲ ನಡೀತಾ ಇರುವಂಥ ಸಮಯಕ್ಕೆ ಕರೆಕ್ಟಾಗಿ ಹೈಕೋರ್ಟಲ್ಲಿ ಕ್ವಾಶ್ ಆಗ್ಬಿಡ್ತದೆ ಸೆಂಟೆನ್ಸು. ಅಲ್ಲಿ ಇವನು ಜೈಲಲ್ಲಿ ಇದ್ನಲ್ಲ, ಇವನು ಅಲ್ಲಿ ಕೊಟ್ಟು ಸುಪಾರಿ ಮಾಡಿಸಿ ಇವನ್ನೆಲ್ಲ ಹುಡುಗರನ್ನ ರೆಡಿ ಮಾಡಿ ಮರ್ಡರ್ ಮಾಡಿದ್ದಾನೆ ಅಂತ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಮಾಡೋಕ್ಕಾಗಲಿಲ್ಲ ಅವ್ರ ಕೈಯಲ್ಲಿ. ಈ ಹುಡುಗರುಗಳಿಗೆ ಇವ್ರದೇ ಒಂದು ಕಾರಣ, ಯಾಕೆ ಅವನು ಫರೂಕ್ ನಾವು ಕೊಂದಾಕ್ತು ಅಂತ ಅನ್ನುವಂಥದ್ದೇ ಒಂದು ಇದರೊಳಗಡೆ ಅವನನ್ನು ಕಾನ್ಸ್ಪಿರಸಿ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಅವನನ್ನು ಬಿಟ್ಟು ಚಾರ್ಜ್ ಶೀಟ್ ಹಾಕಿದ್ದು FIR ಅಲ್ಲಿ ಸಿರಿತು. ಬಟ್ ಕೊನೆಗೆ ಅವನು ಅವನು ಅರೆಸ್ಟ್ ಇವರೆಲ್ಲ ಫುಲ್ ಗ್ಯಾಂಗ್ ಅರೆಸ್ಟ್ ಆಗ್ತಾರೆ. ಅವನು ಸೆಂಟೆನ್ಸಿಂದ ಈಚೆ ಬಂದ್ಬಿಡ್ತಾನೆ. ಬಟ್ ಅದು ಸೆಂಟೆನ್ಸ್ ಸರ್ ಮುಂಚೆ ಅಂದರೆ ಇವನು ನೈಮ್ ಹೊಡೆದಿರೋದು ಅದೇ ನೈಮ್ ಮರ್ಡರ್ ಕೇಸ್ದು ಸೆಂಟೆನ್ಸ್ ಹೊಟ್ಟೋಗ್ಬಿಡುತ್ತೆ. ಓಹೋ. ನೈಮ್ದು ಹೊರಟೋಗುತ್ತೆ, ಇದು ಕೂಡ ಅದಾಗಲ್ಲ. ಇದರಲ್ಲಿ ಹೆಸರಿರುತ್ತೆ, ಹೆಸರಿದ್ರ ಮೇಲೆ ಏನು ಚಾರ್ಜ್ ಶೀಟ್ ಹಾಕಿರಲ್ರು. ಓಕೆ. ಯಾಕಂದರೆ ಇವ್ನು ಬಿಟ್ಟು ಚಾರ್ಜ್ ಶೀಟ್ ಹಾಕಿರ್ತಾರೆ. ನೀವು ಹೆಂಗೆ ಎಸ್ಟಾಬ್ಲಿಷ್ ಮಾಡ್ತೀರಿ? ನೀವು ಇವನಿಗೆ ಮೊದಲೇನಾರು ಇತ್ತಾ, ಮೊದಲೇನಾರು ವೈರತ್ವ ಇತ್ತಾ, ಫರೂಕು ಇವನಿಗೂ ಏನಾದ್ರು ಇತ್ತಾ, ಮೊದಲೇನಾದ್ರು ಗಲಾಟೆಗಳಾಗಿದ್ವು ಅವ್ರಿಗೆ? ಏನೂ ಇಲ್ಲ. ಇವ್ನು ಕೂಗಾಟ ಇವರು ಇದು ಮಾಡ್ತಾ ಇದ್ದಾನೆ. ಇವನು ಚಪ್ಪಲ್ಲ ಮೀದ್ಗೆ ಬ್ರದರ್ ಇವರೆಲ್ಲ ಸೈಕಲಾಜಿಕಲಿ ಮಾಡ್ತಾ ಇದ್ದಾರೆ. ಇವರೆಲ್ಲ ಎಲ್ಲೂ ಆ್ಯಕ್ಷನೇ ಇಲ್ವಲ್ಲ, ಎವಿಡೆನ್ಸ್ಗಳೆಲ್ಲೂ ನಾವು ತರೋಕೆ ಆಗಲ್ವಲ್ಲ, ಯಾರೂ ಹೇಳಲ್ವಲ್ಲ ಈ ಥರದ ವಿಚಾರನ. ಅದರಲ್ಲಿ ಅದನ್ನು ಬಿಟ್ಟು ಅವನು ಹಾಕೋದಾಗ ಏನಾಗೋನು ಈಚೆ ಬಂದುಬಿಡ್ತಾನೆ. ಈಚೆ ಬಂದಾದಮೇಲೆ ಇವ್ರು ಯಾರಿದ್ರಲ್ಲ, ಫುಲ್ ಟೀಮ್ ಇದ್ರಲ್ಲ, ಇವರೆಲ್ಲ ಒಟ್ಟಿಗಾಗ್ಬಿಡ್ತಾರೆ ಪೂರ್ತಿ. ತನ್ವೀರು, ಇಸ್ತಿಯಾಕು ಮತ್ತು ಇವರೆಲ್ಲ ಗ್ಯಾಂಗ್ಗಳು ಇವನು ಪರವಾಗಿ ಈಚೆ ಬಂದ ತಕ್ಷಣನೇ ಏನಾಗುತ್ತೆ, ಇವ್ನಿಗೆ ಶಾತ್ ಕೊಡೋಕೆ ಶುರು ಮಾಡಿಬಿಡ್ತಾರೆ. ಓಕೆ ಅಲ್ಲಿ. ಬಟ್ ಇದುವರೆಗೂ ನೇರಕ್ಕೆ ಇಲ್ಲಿಂದ ಯಾವುದು ಇದುವರೆಗೂ ಆದಂಥ ಮರ್ಡರ್ ಕೇಸ್ಗಳಲ್ಲಿ ಇವ್ರದ್ದು ಯಾರ್ದು ಪಾತ್ರ ಇಲ್ಲ. ಓಕೆ. ಇವ್ರದ್ದು ಯಾರ್ದು ಇಲ್ಲ. ಇನ್ನೂ ಇವನಿಗೆ ಬ್ಯಾಕ್ ಸಪೋರ್ಟ್ ಮಾಡ್ತಾ ಇದ್ದಾರೆ ಹೊರತು ಡೈರೆಕ್ಟಾಗಿ ಇವರು ಯಾವುದೂ ಅಕ್ಕಾಡಕ್ಕೆ ಇಳಿದಿಲ್ಲ ಪೂರ್ತಿ. ಬಟ್ ಇವರು ಎಲ್ಲ ಪೈಲ್ವಾನ್ಗಿರಿ ಆಗಿರೋದ್ರಿಂದ ಸ್ವಲ್ಪ ಹಿಂಗೆ ಟೈಟಾಗಿ ನಿಂತ್ಕೊಳ್ಳೋ ಕಡೆ ಹಿಂಗೆ ಬಾಡಿ ಟೈಟ್ ಮಾಡ್ಕೊಂಡು ನಿಂತ್ಕೊಳ್ಳೋದು, ಸೆಟ್ಲ್ಮೆಂಟ್ಗಳು, ಆಮೇಲೆ ಫುಲ್ ಇದು ಅವೆಲ್ಲ ಪೈಲ್ವಾನ್ಗಳು ಹಿಂಗೆ ತಾನೇ ಫುಲ್ ಹಿಂಗೆ ನಿಂತ್ಕೋತಾರೆ. ಅವರೆಲ್ಲ ಎಲ್ಲ ಕಾಣಿಸ್ಬೇಕಲ್ಲ, ಪೂರ ಕಂಪ್ಲೀಟ್ ದೇಹ ಒಂದು ಬಿಟ್ಟು ಹಂಗೆ ನಿಂತು ಬಿಡ್ತಾರೆ ಫುಲ್ಲು ನೆಟ್ಟಿಗೆ. ಹಾಗೆ ಬಾಡಿ ತೋರಿಸ್ಕೊಂಡು ವ್ಯವಹಾರ ಮಾಡೋದು ಮಾಡ್ತಾ ಇರ್ತಾರೆ. ಈ ಥರ ಅಪರಾಧ ಮೇನ್ ಸಣ್ಣ ಪುಟ್ಟ ಎದುರಿಸೋದು, ಪಂಚ್ ಮಾಡೋದು, ಆಮೇಲೆ ಅಲ್ಲೇ ಸೆಟ್ಲ್ಮೆಂಟ್ ಮಾಡ್ಕೊಳ್ಳಿಲ್ಲ ಅಂದರೆ ಎದುರಿಸೋದು, ಇದೆಲ್ಲ ನಡೀತಾ ಇರ್ತದೆ. ಇಷ್ಟೊತ್ತಿಗಾಗಲೇನೇನಾಗುತ್ತೆ, ಈಗಾಗಲೇ ಈ ತನ್ವೀರ್ ಮನೆಯಲ್ಲಿ ಭಾಳ ಅವರೆಲ್ಲ ಒಂಥರ ಎಲೈಟ್ ಫ್ಯಾಮಿಲಿ. ಅವ್ರ ಮನೆಯಲ್ಲಿ ಅವರೆಲ್ಲ ಗೊತ್ತಲ್ಲ ನಿಮಗೆ, ಜಮ್ಮು ಕಾಶ್ಮೀರ್ ಫ್ಯಾಮಿಲಿ ಅವರು ಆ್ಯಕ್ಚುಲಿ ಮುಸ್ಲಿಮ್ಸ್. ಯಾರು ಸರ್? ತನ್ವೀರ್ ಕಡೆ ಅವ್ರ ಕಡೆಯವರು, ಅಲ್ಲಿಯವರವರು. ಅವನೊಂಥರ ಇಲ್ಲಿ ಮುಸ್ಲಿಮ್ಗಿಂತ ಡಿಫ್ರೆಂಟು. ಅವ್ರ ತಂದೆ, ಅವ್ರ ಅಣ್ಣಂದಿರು, ಆಮೇಲೆ ಎಲ್ಲರೂ ಅಷ್ಟೇ. ಅವ್ರ ಅಣ್ಣ ಒಳ್ಳೆ ಆ ಕಾಲದಲ್ಲಿ ಒಳ್ಳೆ ಟೈಲರ್ ಒಬ್ಬರು, ಇನ್ನೊಬ್ಬರು ಬಂದು ನಮ್ಮ ಇಲ್ಲಿ ಚಿಕ್ಕ ಬಜಾರ್ ಮಸೀದಿನಲ್ಲಿ ಒಳ್ಳೆ ಮೌಲ್ವಿ. ಹೀಗೆ ಒಳ್ಳೆ ಸಂಪಾದನೆ ಮಾಡಿಕೊಂಡು ವೆಲ್ ಕನೆಕ್ಟೆಡ್. ಆಮೇಲೆ ಅವ್ರದ್ದು ರಿಲಿಜಿಯಸ್ ಫ್ಯಾಮಿಲಿ, ಅವ್ರ ತಾಯಿನೂ ಅಷ್ಟೇ. ಎಲ್ಲ ಈ ಬೇರೆ ಒಂದು ಇದಕ್ಕೆ ಬಂದವರೇ ಅಲ್ಲ. ಇವನೊಬ್ಬನೇ ಇದರೊಳಗಡೆ ಪೈಲ್ವಾನ್ಗಿರಿಯಿಂದ ಒಳಗೆ ಎಂಟ್ರಿ ತೊಗೊಂಡು ಒಳಗೆ ಬಂದ್ಬಿಟ್ಟವನು ಇವನು. ತನ್ವೀರ್ ಒಳಗೆ ಬಂದವನು. ಇವನು ಒಳಗೆ ಬಂದಾದ್ಮೇಲೆ ಇವನು ವಾಪಸ್ಸು ಸುಮಾರು ಟೈಮ್ ಇತ್ತು, ಅವಕಾಶಗಳಿದ್ದು. ಇವನಿಗೆ ಬೇರೆಯವರೆಲ್ಲ ಅವ್ನಿಗೆ ಅಟ್ಯಾಕ್ ಮಾಡ್ತಾವ್ರೆ, ಅದಕ್ಕೋಸ್ಕರ ಒಳಗೆ ಸಿಗಾಕಬಿಟ್ಟೆ ಇದೆ ಅಂತ. ಬಟ್ ಇವನು ಹಂಗೆ ಯಾವಾಗ ಅವನು ಪೈಲ್ವಾನಲ್ಲಿ ಹಿಂಗೆ ಮಾಡ್ಕೊಂಡು ಹಿಂಗೆಲ್ಲ ಒಳಗೋಗ್ಬಿಟ್ಟ, ಮರ್ಡರ್ ಕೇಸಲ್ಲಿ ಒಳಗೆ ಸಿಗಾಕಬಿಟ್ಟ, ಜೈಲಿಗೆ ಹೋದ ಅಂದಾಗ ಇವನು ಸೆಟ್ ಬ್ಯಾಕ್ ಆಗ್ಬಿಡ್ಬೋದಾಗಿತ್ತು. ಸೆಟ್ ಬ್ಯಾಕ್ ಆಗಲಿಲ್ಲ. ಅವತ್ತೇ ಸೆಟ್ ಬ್ಯಾಕ್ ಆಗಿಬಿಟ್ಟಿದ್ದರೆ ಅವತ್ತೇ ವಾಪಸ್ ಅವನು ಅಂಡರ್ವರ್ಲ್ಡಿಂದ ಅವನು ಏನು ಅವನು ಯರ ಇದೆಯಲ್ಲ, ತನ್ವೀರ್ ಯರ ಎಲ್ಲ ಕಂಪ್ಲೀಟ್ ಎಲ್ಲ ಏನು ಮುಂದಕ್ಕೆ ಹೋಗ್ತಾನೆ ಇರಲಿಲ್ಲ. ಅವನು ಅವ್ರ ಅಣ್ಣನ ಥರನೇ ಫ್ರೂಟ್ ಮರ್ಚೆಂಟು ಮತ್ತು ಫುಡ್ ಇದಾಗಿ ಇದರಲ್ಲಿ ಬೊಂಬು ಬಜಾರ್ ಒಳಗಡೆ ಎಲ್ಲ ಸೇರ್ಕೊಬಿಡ್ಬೋದಾಗಿತ್ತು ಅವರೆಲ್ಲ ನಮ್ಮ ರಜಲ್ ಮಾರ್ಕೆಟ್ ಒಳಗಡೆ. ಬಟ್ ಇವ್ನಿಗೆ ಇನ್ನೂ ಆ ಬಿಸಿ ರಕ್ತ ಇತ್ತಲ್ಲ, ಇದೆಲ್ಲ ನೋಡ್ತಾ ಇರುವಂಥದ್ದು. ಜನ ಹೆಂಗೆ ಮರ್ಯಾದೆ ಕೊಡ್ತಾರೆ, ಹುಜೂರ್ ಅಂತಾರೆ, ಬಾಯ್ ಅಂತಾರೆ, ಆಮೇಲೆ ಗುರು ಅಂತಾರೆ, ಇದೆಲ್ಲ ಬೇಕಾಗಿತ್ತು ಅವ್ರಿಗೆ. ಅದು ಈ ಮನುಷ್ಯನಿಂದ ಅಟ್ರಾಕ್ಟ್ ಮಾಡಿಬಿಡ್ತು. ಅವನಿಗೆ ನಮಸ್ಕಾರ, ಹೊರಬ್ರಾಸ್ ಇವೆಲ್ಲ ಇರ್ತಾವಲ್ಲ, ಇವು ಕೆಲವು ಜನ ಬಿಟ್ಟು ಹೋಗಲ್ರು ಆಚೆ. ಅದನ್ನು ಪ್ರತಿ ದಿವಸ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲರಿಂದನೂ ಅವರು.
ಎವ್ರಿ ಡೇ. ಯಾರಾದರೂ ಹಂಗೆ ಏನಾರು ಮಾಡಲಿಲ್ಲ ಅಂದರೆ ಅವ್ರಿಗೆ ಬೇಕಾದ್ರೆ ಹೊಡೆದು ಹೊಡಿತಾರೆ ಇವರು, ಹೊಡೆದು ಬಿಡ್ತಾರೆ. ಯಾಕೆ ಹಂಗೆ ಹೊಡೆದು ಬಿಟ್ರಲ್ಲ ನನಗೆ, ನೀನೇನು ಏನು ಮಾಡಲೇ ಇಲ್ಲ, ಹಂಗೆ ಬಂದರೆ ಬಾಸ್ ಹತ್ರ ಅಂತಾನ ಅವನು, ನಾಳೆಯಿಂದ ಮಾಡ್ಕೊಬತ್ತಾನ ಅವನು. ಇದು ರೌಡಿಸಮ್ದು, ಇದು ಮೊದಲನೆಯ ರೌಡಿಸಮ್ನ ಪ್ರಪ್ರಥಮ ಒಕ್ಕಣೆ. Okay. ಅವನು ಯಾರು ಬಂದ್ರೂ ಅಣ್ಣ ಅಂದ್ಬಿಡ್ಬೇಕು. ಅವನು ಅಣ್ಣ ಅನ್ಲಿಲ್ಲ, ಅಲ್ಲಿಗೆ ಅವನಿಗೆ ಐತೆ ಅಂತ ಮಾರಿ ಹಬ್ಬ. ಓಕೆ. ಈ ಅಣ್ಣ ಇವೆಲ್ಲ ಒಂದು ದಿವಸಕ್ಕೆ ಹಣ್ಣಾಗಿ ಹೋಗ್ಬಿಡ್ತೇವೆ. ಒಂದು ಕಲ್ಲಂಗಡಿ ಹಣ್ಣು ಪರಂಗಿ ಹಣ್ಣು ಅಂತ ನಮ್ಗೆ ಅವ್ರಿಗೆ ಲೇಟಾಗಿ ಗೊತ್ತಾಗ್ತದೆ. ಅಣ್ಣ ಹಣ್ಣು ಆಗಿ ಹಂಗೆ ಹೋಗ್ಬಿಡುತ್ತೆ ಅದು ಅಂತ ಅಂದ್ಬಿಟ್ಟು ಗೊತ್ತಾದಾಗ ವಾಪಸ್ ಬರೋಕ್ಕೂ ಆಗಲ್ಲ. ವಾಪಸ್ ಬರೋಕ್ಕಾಗಲ್ಲ. ಆಗಲೇ ಬೀಜ ಆಗಿ ನೆಲ್ಕೋಗ್ಬಿಟ್ಟಿರ್ತಾವೆ ಅವು, ಇನ್ನೊಂದು ಮರ ಆಗಿ ಬಿಡ್ತಾ ಇರ್ತಾವೆ ಎಲ್ಲೋ ಒಂದು ಕಡೆ ಗಿಡೆ ಮರಗಳು. ಹಾಗೆ ಇದು ಅವನು ಜೈಲಿಂದ ಈಚೆ ಬಂದಾದ್ಮೇಲೆ ಇನ್ನೊಂದು ಫೇಸ್ ಆಫ್ ಶಿವಾಜಿನಗರದ್ದು ಅಲ್ಲಿ ಆ ಸಿನಾರಿಯೋ ಒಂದು ಓಪನ್ ಆಗುತ್ತೆ.